ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಿಜವಾಗ್ಲೂ ಸತ್ಯವಾಗ್ಲೂ ನಡೆದಿರುವಂತಹ ಘಟನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ವಾ? ಈ ಹಬ್ಬದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾರೋ ಒಬ್ಬರು ಮಾಡಿದ್ದಾರೆ. ಹಾಗೆ ಅಕ್ಕಪಕ್ಕದ ಮುತ್ತೈದೆಯರನ್ನ ಕುಂಕುಮಕ್ಕೆ ಕರೆದಿದ್ದಾರೆ. ಅವರು ಕುಂಕುಮ ತಗೊಳ್ಳೋಕ್ಕೆ ಹೋಗಿದ್ದಾರೆ. ಸುಮಾರು ಒಂದು 7-8 ಜನ ಹೋಗಿದ್ದಾರೆ. ಹೋಗಿರಬೇಕಾದ್ರೆ ಅಲ್ಲಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಲಕ್ಷ್ಮಿ ಯಾವ ಥರ ಕೂರಿಸಿದ್ದಾರೆ ನೋಡಬೇಕು ಅಂತ. ಆ 8-9 ಜನದಲ್ಲಿ ಒಬ್ಬರು ಲಕ್ಷ್ಮಿ ನೋಡೋಕ್ಕೆ ಅಂದ್ಬಿಟ್ಟು ಹಿಂಗೆ ದೇವ್ರ ಮನೆ ಹತ್ರ ಹೋಗಿದ್ದಾರೆ. ಅಷ್ಟರಲ್ಲಿ ಆ ಮನೆ ಒಡತಿ, ಆ ಮನೆ ಯಜಮಾನಿ ಹೋಗ್ಬಿಡ ಅಂತ ಹಿಂಗೆ ಕೈನ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದಾರೆ. ಆವಾಗ ಅವರಿಗೆ ತುಂಬ ಬೇಜಾರಾಗೈತೆ. ಅವರು ಕಣ್ಣು ತುಂಬ ನೀರು ತುಂಬಿಕೊಂಡು ಮತ್ತೆ ಹಿಂದೆ ಬಂದು ಎಲ್ಲರೂ ಕೂತಿದ್ರಲ್ಲ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸರಿ ಅಂದ್ಬಿಟ್ಟು ಇನ್ನು ಬಾಕಿಯವ್ರಿಗೂ ಹೋಗಿ ನೋಡಬೇಕು ಅನ್ನೋದೊಂದು ಆಸೆ ಇತ್ತಂತೆ. ಇವ್ರಿಗೆ ಹಿಂಗಂದ್ರು, ಇನ್ನು ನಾವೇನು ಹೋಗಿ ನೋಡೋದು ಅಂದ್ಬಿಟ್ಟು ಅವರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈ ವಿಷಯನ ನನಗೆ ನನ್ನ ಫ್ರೆಂಡ್ಸ್ ಹೇಳಿದ್ದು. ನನ್ನ ಫ್ರೆಂಡ್ಸು ಕುಂಕುಮಕ್ಕೆ ಹೋಗಿದ್ದರು. ಹಾಗಾಗಿ ಅವ್ರು ಹೇಳಿದ್ದು. ಇವಾಗ ಏನಪ್ಪ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡೋದೇನಕ್ಕೆ, ಮುತ್ತೈದೆಯರನ್ನ ಕರೆಯೋದೇನಕ್ಕೆ, ಅವ್ರ ಮನಸ್ಸನ್ನು ನೋಯಿಸೋದೇನಕ್ಕೆ? ವರಮಹಾಲಕ್ಷ್ಮಿ ಹಬ್ಬ ಮಾಡಿದ ಮೇಲೆ ಲಕ್ಷ್ಮಿಗೆ ಅಕ್ಷತೆನ ಹಾಕಬೇಕು. ಹೋದಂಥ ಮುತ್ತೈದೆಯರು ಅಕ್ಷತೆನ ಹಾಕಿ ಕೈ ಮುಕ್ಕೊಂಡು ಅರಿಶಿನ ಕುಂಕುಮ ತಗೊಂಬರಬೇಕು. ಇದು ಸಂಪ್ರದಾಯ ತಾನೇ? ನನ್ನ ಪ್ರಕಾರ ಇದು ಸಂಪ್ರದಾಯ. ಇದನ್ನು ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಇವರೇನು ಮಾಡಿದ್ದಾರೆ, ಅವ್ರನ್ನ ಮುಂದೆ ಹೋಗ್ತಾ ಇದ್ದವ್ರನ್ನ, ದೇವ್ರ ಮನೆ ಹತ್ರ ಹೋಗ್ತಾ ಇದ್ದವ್ರನ್ನ ಹೋಗಬೇಡಿ ಅಂತ ಅಡ್ಡ ಕೈ ಇಟ್ಕೊಂಡಿದ್ದಾರೆ. ಇವ್ರು ಸರಿ ಅಷ್ಟು ಜನದ ಮುಂಚೆ ನನಗೆ ಹಿಂಗಂದ್ರಲ್ಲ ಅನ್ನೋದು ಮನಸ್ಸಿಗೆ ನೋವಾಗ್ಬಿಟ್ಟೈತೆ. ಆಮೇಲೆ ಕಣ್ಣು ತುಂಬ ನೀರು ತುಂಬ್ಕೊಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅರಿಶಿನ ಕುಂಕುಮ, ಅವ್ರ ಸೊಸೆ ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ಇವ್ರು ತಗೊಂಡವ್ರೆ, ಎಲ್ಲರೂ 8-9 ಜನ ತಗೊಂಡಿದ್ದಾರೆ. ಫಸ್ಟು ಅರಿಶಿನ ಕುಂಕುಮ ತಗೊಂಡ್ರಲ್ಲ, ಅವರು ಅರಿಶಿನ ಕುಂಕುಮ ತಗೊಂಡು ಎದ್ಬತ್ತಾದರೆ ಆ ಮನೆ ಒಡತಿ ನೋಡಿ, ಅವ್ರಿಗೆ ಎಷ್ಟು ದುರಂಕಾರ. ಆ ಮನೆ ಒಡತಿ ಅವ್ರು ಅರಿಶಿನ ಕುಂಕುಮ ತಗೊಂಡು ಹೋಗ್ತಾ ಇದ್ರಲ್ಲ, ಅವ್ರನ್ನ ನೋಡ್ಬಿಟ್ಟು ಹಿಂದೆಗಡೆಯಿಂದ ಮೂತಿ ಹಿಂಗೆ ತಿರುಗಿದ್ರಂತೆ. ಮೂತಿ ತಿರುಗಿದ ತಕ್ಷಣ ಅಲ್ಲಿ ಇನ್ನು ಬಾಕಿಯವರೆಲ್ಲ ಅರಿಶಿನ ಕುಂಕುಮ ತಗೋತಾ ಕೂತಿದ್ರಲ್ಲ, ಇನ್ನು ಅವರು ನೋಡಿಬಿಟ್ಟು ಅವ್ರಿಗೂ ಬೇಜಾರಾಯ್ತು. ನಮಗೂ ಇದೇ ಥರ ತಾನೇ ಹೇಳೋದು ಅಂತ. ನನ್ನ ಅನಿಸಿಕೆ ಪ್ರಕಾರ ಏನಪ್ಪ ಅಂತಂದರೆ, ಆ ಲಕ್ಷ್ಮೀ ದೇವಿ ಇರೋದೇ ಸತ್ಯ. ಆದರೆ ಆ ಮುತ್ತೈದೆಯರನ್ನ ಯಾವ ಥರ ನೋಯಿಸಿದಾರೋ ಅದೇ ಥರ ಅವ್ರ ಮನೆ ನೋಯ್ಲಿ. ಇನ್ನಿಂಥ ವರ್ಷದಷ್ಟೊತ್ತಿಗೆ ಅವ್ರ ಮನೇಲಿ ಲಕ್ಷ್ಮಿ ಇರಕೂಡ್ದು. ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದರೆ, ದೇವ್ರ ಮೇಲೆ ಗೌರವ ಭಕ್ತಿ ಇದ್ದಿದ್ದರೆ, ಮುತ್ತೈದೆಯರ ಮೇಲೆ ಗೌರವ ಇದ್ದಿದ್ದರೆ, ಅವ್ರ ಮುತ್ತೈದೆಯರನ್ನ ಗೌರವಿಸಿದರೆ ಈ ಥರ ಅವರು ನಡ್ಕೋತಾ ಇರಲಿಲ್ಲ. ಇದಂತೂ ನನಗೆ ತುಂಬ ಒಂಥರ ಮನಸ್ಸಿಗೆ ತುಂಬ ನೋವಾಯಿತು. ಇವರು ಏನಕ್ಕೆ ಕರಿಬೇಕಿತ್ತು, ಏನಕ್ಕೆ ಇವರು ನೋಯಿಸ್ಬೇಕಿತ್ತು ಅಲ್ವಾ? ಇದು ನನಗೆ ಗೊತ್ತಾಗಿರುವಂತಹ ವಿಷಯ, ಹಾಗೆ ನನ್ನ ಅನಿಸಿಕೆಯೂ ಕೂಡ. ನನ್ನ ಫ್ರೆಂಡ್ಸ್ ಇದನ್ನು ನನ್ನ ಜೊತೆ ಹೇಳ್ಕೊಂಡ್ರು. ಮತ್ತು ಅವರು ಈಗ ಒಬ್ಬ ಮುತ್ತೈದೆನ ಮನೆ ಒಳಗಡೆ ಬಂದು ಕಣ್ಣೀರು ಹಾಕ್ಕೊಂಡು ಹೋಗೋದಾದರೆ ಅವ್ರೇನಕ್ಕೆ ಕರಿಬೇಕು, ಮತ್ತು ಅವ್ರೇನಕ್ಕೆ ಲಕ್ಷ್ಮಿನ ಪೂಜಿಸಿ ಹಬ್ಬ ಮಾಡಬೇಕು? ಇದು ನನ್ನ ಅನಿಸಿಕೆ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆನೂ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಇಷ್ಟು ವಿಷಯ ಗೊತ್ತಾಗಿದ್ದು, ಅವ್ರ ದುರಂಕಾರ, ಅವರ ದುಡ್ಡು, ಅವ್ರ ಹಣಕಾಸು ಇನ್ನಿಂಥ ವರ್ಷದಷ್ಟರಲ್ಲಿ ಇಲ್ಲದೆ ಹೋಗಲಿ. ಇದೇ ನನ್ನ ಅನಿಸಿಕೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.